ನಮಸ್ಕಾರ ಸ್ನೇಹಿತರೆ, ಹಿಸ್ಟ್ರಿ ಆಫ್ ದ ವರ್ಲ್ಡ್ಗೆ ಸ್ವಾಗತ. ಇವತ್ತು ನಾವು ಮಾತಾಡ್ತಾ ಇರೋದು ಭಾರತದ ಟಾಪ್ 10 ಆರ್ಮಿ ಇಕ್ವಿಪ್ಮೆಂಟ್ಸ್ಗಳ ಬಗ್ಗೆ. ಭಾರತ ಇದು ವಿಶ್ವದ ಅತ್ಯಂತ ಶಕ್ತಿಶಾಲಿ ಸೈನ್ಯಗಳಲ್ಲಿ ಒಂದಾಗಿದ್ದು, ಸುಮಾರು 14 ಲಕ್ಷ ಹೆಚ್ಚು ಸಕ್ರಿಯ ಸೈನಿಕರನ್ನು ಹೊಂದಿರುವ ಭಾರತದ ವಿಶ್ವದ ದೊಡ್ಡ ಸೈನ್ಯಗಳಲ್ಲಿ ಒಂದಾಗಿದೆ. ಆಧುನಿಕ ಯುದ್ಧದಲ್ಲಿ ಗೆಲುವು ಕೇವಲ ಸೈನಿಕರ ಧೈರ್ಯದಿಂದ ಮಾತ್ರ ಸಾಧ್ಯವಿಲ್ಲ. ಅದಕ್ಕೆ ಅತ್ಯಾಧುನಿಕ ಟ್ಯಾಂಕರ್ಗಳು, ಮಿಸೈಲ್ಗಳು, ಫೈಟರ್ ಜೆಟ್ಗಳು ಮತ್ತು ಹೆಲಿಕಾಪ್ಟರ್ಗಳ ಅಗತ್ಯ ಇದೆ. ಇಂದಿನ ವಿಡಿಯೋದಲ್ಲಿ ನಾವು ನೋಡೋದು ಭಾರತದ ಟಾಪ್ 10 ಅತ್ಯಾಧುನಿಕ ಆರ್ಮಿ ಇಕ್ವಿಪ್ಮೆಂಟ್ಸ್ಗಳು. ಹಾಗಾದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಗೆಳೆಯರೆ, ಮೊದಲನೇದು ನಮ್ಮ ಭಾರತದ ಆರ್ಮಿ ಇಕ್ವಿಪ್ಮೆಂಟ್ಗಳಲ್ಲಿ ಮೊದಲನೇ ಸ್ಥಾನ ಪಡ್ಕೊಂಡಿದ್ದು, ಮೊದಲನೇ ಭಾರತ ಅತ್ಯಂತ ಶಕ್ತಿಶಾಲಿ ಟ್ಯಾಂಕ್ಗಳಲ್ಲಿ ಒಂದಾದ T-90 ಭೀಷ್ಮ. ಇದು ರಷ್ಯಾ ಮತ್ತು ಭಾರತ ಜಂಟಿಯಾಗಿ ತಯಾರು ಮಾಡುತ್ತವೆ. ಸುಮಾರು 125 mm ಗನ್ ಈ ಟ್ಯಾಂಕಿಗಿದೆ. ರಾತ್ರಿ ಯುದ್ಧಕ್ಕೂ ಸೂಕ್ತವಾದ ಮತ್ತು ಥರ್ಮಲ್ ಸಿಸ್ಟಮ್ ಇದೆ. ಭಾರತೀಯ ಸೇನೆಯಲ್ಲಿ ಈಗ ಸಕ್ರಿಯ 1000ಕ್ಕೂ ಹೆಚ್ಚು T-90 ಟ್ಯಾಂಕ್ಗಳು ಕಾರ್ಯನಿರ್ವಹಿಸುತ್ತವೆ. ಪಾಕಿಸ್ತಾನ ಅಥವಾ ಚೀನಾ ಜೊತೆ ಯುದ್ಧವಾದರೆ ಈ ಟ್ಯಾಂಕ್ಗಳು ಮೊದಲ ಸಾಲಿನಲ್ಲಿ ಕಾಣಿಸುತ್ತವೆ ಗೆಳೆಯರೆ. ಎರಡನೇದು ಬಂದ್ಬಿಟ್ಟು ಅರ್ಜುನ್ ಮೇನ್ ಬ್ಯಾಟಲ್ ಟ್ಯಾಂಕ್. ಇದು ಸಂಪೂರ್ಣವಾಗಿ ಭಾರತದಲ್ಲಿ ಅಭಿವೃದ್ಧಿಪಡಿಸಿದ ಟ್ಯಾಂಕ್. ಇದು ನಮ್ಮ ಭಾರತದ DRDO ಅಭಿವೃದ್ಧಿಪಡಿಸಿದೆ. ಇದರಲ್ಲಿ 120 mm ಗನ್ ಇದೆ. ಅತ್ಯಾಧುನಿಕ ಫೈರ್ ಕಂಟ್ರೋಲ್ ಸಿಸ್ಟಮ್ ಇದಕ್ಕಿದೆ. ಈ ಟ್ಯಾಂಕು ವಿಶೇಷವಾಗಿ ಭಾರತೀಯ ಪರಿಸ್ಥಿತಿಗಳಿಗೆ ಸೂಕ್ತವಾಗಿ ನಿರ್ಮಿಸಲಾಗಿದೆ. ಮೂರನೇದು ಜೌರಾ ಲೈಟ್ ಟ್ಯಾಂಕ್. ಇದು ಭಾರತದ ಹೊಸ AI ಎನೇಬಲ್ಡ್ ಟ್ಯಾಂಕ್. ತೂಕ ಸುಮಾರು 25 ಟನ್ನು. ಈ ಟ್ಯಾಂಕಿಂದು ಪರ್ವತ ಪ್ರದೇಶಗಳಲ್ಲಿ ಯುದ್ಧಕ್ಕೆ ಸೂಕ್ತವಾಗಿರುವ ಟ್ಯಾಂಕು. AI ಆಧಾರಿತ ಫೈರ್ ಕಂಟ್ರೋಲ್ ಈ ಟ್ಯಾಂಕಿಗೆ ಇದೆ. ಈ ಟ್ಯಾಂಕು ಚೀನಾದ ಟೈಪ್ 15 ಟ್ಯಾಂಕಿಗೆ ಉತ್ತರವಾಗಿ ಅಭಿವೃದ್ಧಿಪಡಿಸಲಾಗಿದೆ. ಬ್ರಹ್ಮೋಸ್ ಸೂಪರ್ಸೋನಿಕ್ ಕ್ರೂಸ್ ಮಿಸೈಲ್. ಭಾರತದ ಅತ್ಯಂತ ಪ್ರಸಿದ್ಧ ಮಿಸೈಲ್ ಬ್ರಹ್ಮೋಸ್. ವೇಗವಾಗಿ ಹೋಗೋದು ಮ್ಯಾಕ್ 3. ರೇಂಜ್ ಸುಮಾರು 300ರಿಂದ 500 ಕಿಲೋಮೀಟರ್. ಭೂಮಿ, ಸಮುದ್ರ ಮತ್ತು ವಿಮಾನದಿಂದ ಲಾಂಚ್ ಮಾಡಬಹುದು. ಈ ಮಿಸೈಲ್ ಅನ್ನು ಭಾರತ ಮತ್ತು ರಷ್ಯಾ ಒಟ್ಟಿಗೆ ಅಭಿವೃದ್ಧಿಪಡಿಸಿವೆ. ಅಗ್ನಿ ವಿ ಬ್ಯಾಲಿಸ್ಟಿಕ್ ಮಿಸೈಲ್. ಭಾರತದ ಅತ್ಯಂತ ಶಕ್ತಿಶಾಲಿ ಅಣು ಮಿಸೈಲ್. ರೇಂಜ್ 5000 ಕಿಲೋಮೀಟರ್ಗಿಂತ ಹೆಚ್ಚು. ಇಲ್ಲಿಂದ ಲಾಂಚ್ ಮಾಡಿದರೆ ಚೈನಾ, ಪಾಕಿಸ್ತಾನ್, ಯುರೋಪ್ ಕಂಟ್ರಿ ಎಲ್ಲ ಇದರೊಳಗಡೆ ಕವರ್ ಆಗುತ್ತೆ. ಅಣು ವಾರ್ಹೆಡ್ ಹೊತ್ತೊಯ್ಯುವ ಸಾಮರ್ಥ್ಯ ಈ ಮಿಸೈಲ್ಗಿದೆ. ಚೀನಾ ಸೇರಿದಂತೆ ದೂರ ದೇಶವನ್ನು ತಲುಪಬಹುದು. ಇದು ಭಾರತದ ಸ್ಟ್ರಾಟಜಿಕ್ ಡಿಟರೆನ್ಸ್ ವ್ಯವಸ್ಥೆಯ ಬಗ್ಗೆ. K-19 ವಿಜ್ರಾ 2 ಹೌಸೇಟರ್. ಇದು ಒಂದು ಸೆಲ್ಫ್ ಪ್ರೊಪೈಲ್ಡ್ ಆರ್ಟಿಲರಿ ಗನ್. ರೇಂಜ್ ಸುಮಾರು 40 ಕಿಲೋಮೀಟರ್. 155 mm ಗನ್ ಇದಕ್ಕೆ ಅಳವಡಿಸಲಾಗಿದೆ. ತುಂಬ ವೇಗವಾಗಿ ಫೈರ್ ಮಾಡಬಹುದು. ಭಾರತೀಯ ಸೇನೆ ಈಗಾಗಲೇ 100ಕ್ಕೂ ಹೆಚ್ಚು K-9 ವಿಜ್ರಾ ಗನ್ಗಳನ್ನು ಬಳಸುತ್ತಿದೆ. ಆಕಾಶ್ ಮಿಸೈಲ್ ಸಿಸ್ಟಮ್. ಇದು ಭಾರತದ ಸ್ವದೇಶಿ ಏರ್ ಡಿಫೆನ್ಸ್ ಮಿಸೈಲ್. ನೀವು ನೋಡಿದರೆ ಗೆಳೆಯರೆ, ಆಪರೇಷನ್ ಸಿಂಧೂರಲ್ಲಿ ಆಕಾಶ್ ಮಿಸೈಲ್ ಯಾವ ಥರ ಕೆಲಸ ಮಾಡಿತ್ತು ಮತ್ತು ಪಾಕಿಸ್ತಾನಗಳ ಬರುವಂಥ ಡ್ರೋನ್ಗಳು ಮತ್ತು ಮಿಸೈಲ್ಗಳನ್ನು ಹೇಗೆ ಇಂಟರ್ಸೆಪ್ಟ್ ಮಾಡಿ ಹೊಡೆದಿತ್ತು. ರೇಂಜು ಸುಮಾರು 25ರಿಂದ 35 ಕಿಲೋಮೀಟರ್ ಇದೆ. ಶತ್ರು ವಿಮಾನಗಳು ಮತ್ತು ಡ್ರೋನ್ಗಳನ್ನು ಹೊಡೆಯಲು ಬಳಸಲಾಗುತ್ತದೆ. ಭಾರತದ ವಾಯು ರಕ್ಷಣೆಯಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ. 8ನೇದು LCH ಪ್ರಚಂಡ್ ಅಟ್ಯಾಕ್ ಹೆಲಿಕಾಪ್ಟರ್. ಭಾರತದಲ್ಲಿ ಅಭಿವೃದ್ಧಿಪಡಿಸಿದ ಅತ್ಯಾಧುನಿಕ ಅಟ್ಯಾಕ್ ಹೆಲಿಕಾಪ್ಟರ್. ಪರ್ವತ ಪ್ರದೇಶಗಳಲ್ಲಿ ಯುದ್ಧಕ್ಕೆ ಸೂಕ್ತ ಮಿಸೈಲ್ ಮತ್ತು ರಾಕೆಟ್ಗಳೊಂದಿಗೆ ಸಜ್ಜಿತ. ಇದು ವಿಶೇಷವಾಗಿ ಲಡಾಖ್ ಮತ್ತು ಹಿಮಾಲಯ ಪ್ರದೇಶಗಳಲ್ಲಿ ಬಳಸಲಾಗುತ್ತದೆ. 9ನೇದು ಸುಖೋಯ್ Su-30 MKI ಫೈಟರ್ ಜೆಟ್. ಭಾರತದ ವಾಯುಪಡೆಯಲ್ಲಿ ಪ್ರಮುಖ ಯುದ್ಧ ವಿಮಾನ. ವೇಗ ಮ್ಯಾಕ್ 2. ಬಹು ಉದ್ದೇಶದಿಂದ ಯುದ್ಧ ವಿಮಾನ. ಮಿಸೈಲ್ ಮತ್ತು ಬಾಂಬ್ ದಾಳಿಗೆ ಸೂಕ್ತವಾಗಿರುವ ವಿಮಾನ. ಇದು ಭಾರತದ ಮುಖ್ಯ ಏರ್ ಸುಪೀರಿಯರ್ ಫೈಟರ್ ಜೆಟ್. ಆಪರೇಷನ್ ಸಿಂಧೂರಲ್ಲಿ ಬ್ರಹ್ಮೋಸ್ ಕ್ಷಿಪಣಿಯನ್ನು ಲಾಂಚ್ ಮಾಡುವ ತಾಕತ್ತಿರುವುದು ಸುಖೋಯ್ Su-30ಗೆ ಮಾತ್ರ. BMP-2 ಸ್ಟಾರ್ಚ್ ಇನ್ಫಂಟ್ರಿ ಫೈಟರ್ ವೆಹಿಕಲ್. ಇದು ಸೈನಿಕರ ಯುದ್ಧಭೂಮಿಗೆ ಕರೆದೊಯ್ಯುವ ಅಮರ್ ವಾಹನ. ಇದು 30 mm ಗನ್ ಇದೆ. ಇದಕ್ಕೆ ಮಿಸೈಲ್ ಲಾಂಚರ್ ಸಿಸ್ಟಮ್ ಇದೆ. 2500ಕ್ಕೂ ಹೆಚ್ಚು ವಾಹನಗಳ ಸೇವೆಯಲ್ಲಿವೆ. ಇದು ಭಾರತೀಯ ಸೇನೆಯ ಪ್ರಮುಖ ಇನ್ಫಂಟ್ರಿ ವಾಹನ. ಸ್ನೇಹಿತರೆ, ಇವು ಭಾರತದ ಟಾಪ್ 10 ಶಕ್ತಿಶಾಲಿ ಆರ್ಮಿಯ ಇಕ್ವಿಪ್ಮೆಂಟ್ಸ್. ಭಾರತ ಇದು ಕೇವಲ ಶಸ್ತ್ರಗಳನ್ನು ಖರೀದಿಸುವ ದೇಶವಲ್ಲ, ಇದೇ ಸಮಯದಲ್ಲಿ ಸ್ವದೇಶಿ ತಂತ್ರಜ್ಞಾನದಿಂದ ಹೊಸ ಶಸ್ತ್ರಾಸ್ತ್ರಗಳನ್ನು ನಿರ್ಮಿಸುವ ದೇಶವಾಗಿದೆ. ಭವಿಷ್ಯದಲ್ಲಿ ಭಾರತ ಅಭಿವೃದ್ಧಿಪಡಿಸುತ್ತಿರುವ ಹೈಪರ್ಸೋನಿಕ್ ಮಿಸೈಲು, ಸ್ಟೆಲ್ತ್ ಫೈಟರ್ ಜೆಟ್, AMCA, ಅಡ್ವಾನ್ಸ್ ಡ್ರೋನ್ಗಳು ಇವೆಲ್ಲ ಭಾರತವು ಸೈನ್ಯವನ್ನು ಇನ್ನಷ್ಟು ಶಕ್ತಿಶಾಲಿಯಾಗಲಿವೆ. ಗೆಳೆಯರೆ, 2025-26ರಲ್ಲಿ ಭಾರತ ತಯಾರಿಸುತ್ತಿರುವ ಪ್ರಮುಖ ಮಿಲಿಟರಿ ಮಿಷನ್ಗಳು ಅವಿಷ್ಟು ನೋಡೋಣ ಬನ್ನಿ. ಭಾರತ 2025 ಮತ್ತು 26ರಲ್ಲಿ ಮೊದಲನೇದು ಹೈಪರ್ಸೋನಿಕ್ ಗ್ಲೈಡ್ ಮಿಸೈಲ್ ಪ್ರಾಜೆಕ್ಟ್ ಮೇಲೆ ಕೆಲಸ ಮಾಡುತ್ತಿದೆ. ಭಾರತ ಈಗ ಹೈಪರ್ಸೋನಿಕ್ ಮಿಸೈಲ್ ಅಭಿವೃದ್ಧಿ ಮಾಡುತ್ತಿದೆ. ಇದನ್ನು ಅಭಿವೃದ್ಧಿಪಡಿಸುತ್ತಿರುವ ಸಂಸ್ಥೆ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್. ನಮ್ಮ ಭಾರತೀಯ ಹೆಮ್ಮೆ ಕಂಪನಿಯಾದ DRDO.
ವಿಶೇಷತೆಗಳು: ವೇಗ ಮ್ಯಾಕ್ 5ಕ್ಕಿಂತ ಹೆಚ್ಚು ಸ್ಪೀಡಲ್ಲಿ ಇರುವುದು. ಸಾಮಾನ್ಯ ಮಿಸೈಲ್ಗಿಂತ 5ರಿಂದ 10 ಪಟ್ಟು ವೇಗದಿಂದ ಹೋಗುತ್ತದೆ. ರಡಾರ್ಗಳಿಗೆ ಹಿಡಿಯಲು ತುಂಬ ಕಷ್ಟ. ಈ ಪ್ರಾಜೆಕ್ಟ್ನಲ್ಲಿ ಹೈಪರ್ಸೋನಿಕ್ ಗೈಡ್ ವೆಹಿಕಲ್ ಅಭಿವೃದ್ಧಿ ಮಾಡಲಾಗುತ್ತದೆ. ಇದು ಮೊದಲ ರಾಕೆಟ್ ಮೂಲಕ ಬಾಹ್ಯಾಕಾಶದ ಅಂಚಿಗೆ ಹೋಗಿ ನಂತರ ಗುರಿಯನ್ನು ಕಡೆಗೆ ಭೀಕರ ವೇಗದಲ್ಲಿ ಗೈಡ್ ಆಗಿ ಬರುತ್ತದೆ. ಇದು ಯಶಸ್ಸಾದರೆ ಅಮೆರಿಕ, ರಷ್ಯಾ, ಚೀನಾ ಇದ್ದಂತೆ ಭಾರತವು ಹೈಪರ್ಸೋನಿಕ್ ಶಕ್ತಿ ಹೊಂದಿದ ದೇಶವಾಗುತ್ತದೆ. ನೆಕ್ಸ್ಟ್ ಜನರೇಷನ್ ಬ್ರಹ್ಮೋಸ್. ಭಾರತ ಹತ್ರ ಈಗಾಗಲೇ ಬ್ರಹ್ಮೋಸ್ ಇದೆ, ಆದರೆ ಅಡ್ವಾನ್ಸ್ ವೇರಿಯಂಟ್ ತಯಾರು ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಜನರೇಷನ್ ಬ್ರಹ್ಮೋಸ್. ಭಾರತ ಈಗ ಹೊಸ ವರ್ಜನ್ ಮಿಸೈಲ್ ಅಭಿವೃದ್ಧಿ ಮಾಡುತ್ತಿದೆ. ಬ್ರಹ್ಮೋಸ್ NG ಮತ್ತು ಬ್ರಹ್ಮೋಸ್ 2. ಬ್ರಹ್ಮೋಸ್ NG ಅಂದರೆ ತೂಕ ಕಡಿಮೆ, ವೇಗ ಹೆಚ್ಚಾಗಿದೆ. HAL ತೇಜಸ್ ಮತ್ತು ಡೆಸಾಲ್ಟ್ ರಫೇಲ್ ವಿಮಾನಗಳಲ್ಲಿ ಬಳಸಬಹುದು. ಬ್ರಹ್ಮೋಸ್ 2 ಹೈಪರ್ಸೋನಿಕ್ ಮಿಸೈಲ್, ವೇಗ ಮ್ಯಾಕ್ 8, ರೇಂಜ್ ಸುಮಾರು 1500 ಕಿಲೋಮೀಟರು. ಈ ಮಿಸೈಲ್ ಪರೀಕ್ಷೆಗಳು 2026 ಮತ್ತು 2027ರಲ್ಲಿ ನಡೆಯುವ ಸಾಧ್ಯತೆ ಇದೆ. AMCA ಸ್ಟೆಲ್ತ್ ಫೈಟರ್ ಜೆಟ್. ಭಾರತ ಈಗ ತನ್ನದೇ ಆದ 5th ಜನರೇಷನ್ ಸ್ಟೆಲ್ತ್ ಫೈಟರ್ ಜೆಟ್ ಅಭಿವೃದ್ಧಿ ಮಾಡುತ್ತಿದೆ. ಈ ಯೋಜನೆ ಹೆಸರು ಅಡ್ವಾನ್ಸ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್. ವಿಶೇಷತೆಗಳು: ಸ್ಟೆಲ್ತ್ ತಂತ್ರಜ್ಞಾನ ಇರುವ ಏರ್ಕ್ರಾಫ್ಟ್, ಸೂಪರ್ ಕ್ರೂಸ್ ಮಿಸೈಲ್ ಹೊಂದಿರುವ ಏರ್ಕ್ರಾಫ್ಟ್, AI ಆಧಾರಿತ ಎವಾನಿಕ್ಸ್ ಇದೆ ಮತ್ತು ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ ಇದರೊಳಗಡೆ ಅಳವಡಿಸಲಾಗುತ್ತದೆ. ಪ್ರೋಟೋಟೈಪ್ 2026-27ರಲ್ಲಿ ಮೊದಲ ಹಾರಾಟ ಮಾಡಬಹುದು ಅಂತ DRDO ಹೇಳ್ತಾ ಇದೆ. ಆದರೆ 2028ರಲ್ಲಿ ಭಾರತೀಯ ಸೇನೆಗೆ ಸೇರುವುದು ಮತ್ತು 2035ರಲ್ಲಿ ಸುತ್ತಮುತ್ತುತ್ತದೆ. ಪ್ರಾಜೆಕ್ಟ್ ಕುಶ ಇಂಡಿಯನ್ಸ್ S-400 ಟೈಪ್ ಸಿಸ್ಟಮ್. ಭಾರತದ ಕವಚ. ಭಾರತ ಈಗ ತನ್ನದೇ ಆದ ಲಾಂಗ್ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮನ್ನು ಅಭಿವೃದ್ಧಿ ಮಾಡುತ್ತಿದೆ. ಈ ಯೋಜನೆ ಹೆಸರು ಪ್ರಾಜೆಕ್ಟ್ ಕುಶ. ಇದು ರಷ್ಯಾದ S-400 ಮತ್ತು ಟ್ರೋಫಿ ಥರದ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿರುತ್ತದೆ. ಸಾಮರ್ಥ್ಯ ಏನಪ್ಪ ಅಂದರೆ 150 ಕಿಲೋಮೀಟರಿಂದ 400 ಕಿಲೋಮೀಟರ್ ರೇಂಜ್. ಯಾವುದೇ ಮಿಸೈಲ್ ಈ ರೇಂಜ್ದಲ್ಲಿ ಬಂದರೆ ಹೊಡೆದು ಹಾಕುವ ತಾಕತ್ತು ಇದಕ್ಕಿದೆ. ಮತ್ತು ಫೈಟರ್ ಜೆಟನ್ನು ಹೊಡೆಯುವ ತಾಕತ್ತು ಇದಕ್ಕಿದೆ. ಕ್ರೂಸ್ ಮಿಸೈಲ್, ಡ್ರೋನ್ ಇವನ್ನು ಒಂದೇ ಸಿಸ್ಟಮ್ ಮೂಲಕ ಹೊಡೆಯಬಹುದು. ಫ್ಯೂಚರ್ ರೆಡಿ ಕಾಂಬ್ಯಾಟ್ ವೆಹಿಕಲ್. ಭಾರತ ತನ್ನ ಹಳೆಯ T-72 ಟ್ಯಾಂಕನ್ನು ಬದಲಿಸಿ ಹೊಸ ಟ್ಯಾಂಕನ್ನು ಅಭಿವೃದ್ಧಿ ಮಾಡುತ್ತಿದೆ. ಈ ಯೋಜನೆ ಹೆಸರೇ ಫ್ಯೂಚರ್ ರೆಡಿ ಕಾಂಬ್ಯಾಟ್ ವೆಹಿಕಲ್. ವಿಶೇಷತೆಗಳು: 55 ಟನ್ ತೂಕ ಈ ಟ್ಯಾಂಕಿಗಿದೆ. 1500 HP ಎಂಜಿನ್, AI ಬ್ಯಾಟಲ್ ಸಿಸ್ಟಮ್, 5000 ಕಿಲೋಮೀಟರ್ ರೇಂಜ್. ಸುಮಾರು 1770 ಟ್ಯಾಂಕ್ಗಳನ್ನು ಖರೀದಿಸುವ ಯೋಜನೆ ಇದೆ. ಅಸ್ತ್ರ ಏರ್ ಟು ಏರ್ ಮಿಸೈಲ್. ಭಾರತೀಯ ವಾಯುಪಡೆ ಹೊಸ ಮಿಸೈಲ್ ಅಸ್ತ್ರ MK2 ಮತ್ತು ಅಸ್ತ್ರ MK3. ವಿಶೇಷತೆಗಳು: ರೇಂಜ್ 160ರಿಂದ 350 ಕಿಲೋಮೀಟರ್ ಇದೆ. ಫೈಟರ್ ಜೆಟನ್ನು ಹೊಡೆಯಲು ಬಳಸಲಾಗುತ್ತದೆ. ಸುಖೋಯ್ Su-30 MK ಮತ್ತು HAL ತೇಜಸ್ನಲ್ಲಿ ಬಳಸಲಾಗುತ್ತದೆ. ರುದ್ರಮ್ ಮಿಸೈಲ್ ಸಿರೀಸ್. ಭಾರತ ಅಭಿವೃದ್ಧಿ ಮಾಡುತ್ತಿರುವ ಹೊಸ ಆ್ಯಂಟಿ ರಡಾರ್ ಮಿಸೈಲ್ ರುದ್ರಮ್ 2 ಮತ್ತು ರುದ್ರಮ್ 3. ಇವು ಶತ್ರು ದೇಶದ ರಡಾರ್, ಏರ್ ಡಿಫೆನ್ಸ್ ಸಿಸ್ಟಮ್, ಕಮ್ಯುನಿಕೇಷನ್ ಸ್ಟೇಷನ್ ಇವನ್ನು ನಾಶ ಮಾಡಲು ಬಳಸಲಾಗುತ್ತದೆ. 8ನೇದು AI ಡ್ರೋನ್ ರೋಬೋಟ್ ಆರ್ಮಿ. ಇತ್ತೀಚೆಗೆ ಭಾರತ AI ಡ್ರೋನ್ ಮತ್ತು ರೋಬೋಟ್ ಸೈನಿಕರ ಯೋಜನೆ ಕೂಡ ಆರಂಭಿಸಿದೆ. ಭಾರತದಲ್ಲಿ ಹೊಸ ಕಾರ್ಖಾನೆಗಳು ಸಾವಿರಾರು ಡ್ರೋನ್ಗಳನ್ನು ತಯಾರಿಸಲು ಆರಂಭಿಸುತ್ತವೆ. ರೋಬೋಟ್ ಸೈನಿಕರು ಗಡಿಯಲ್ಲಿ ಬಳಸಬಹುದು. ಲೇಸರ್ ವೆಪನ್ಸ್. ಭಾರತ ಈಗ ಲೇಸರ್ ವೆಪನ್ ಸಿಸ್ಟಮ್ ಅಭಿವೃದ್ಧಿ ಮಾಡುತ್ತಿದೆ. ಈ ತಂತ್ರಜ್ಞಾನ ಡ್ರೋನ್ಗಳನ್ನು, ಮಿಸೈಲ್ಗಳನ್ನು ಮತ್ತು AUVಗಳನ್ನು ಲೇಸರ್ ಕಿರಣದಿಂದ ನಾಶ ಮಾಡುತ್ತಿದೆ. ಭವಿಷ್ಯದಲ್ಲಿ ಈ ಸಿಸ್ಟಮನ್ನು ನೌಕಾಪಡೆ ಮತ್ತು ವಾಯುಪಡೆ ಬಳಸಬಹುದು. ಕಾಮ್ಕಾಜ್ ಡ್ರೋನ್ ಆರ್ಮಿ. ಭಾರತ ಈಗ ಲಾಟ್ರಿಂಗ್ ಮ್ಯೂಟೇಷನ್ ಕಾಮ್ಕಾಜ್ ಡ್ರೋನನ್ನು ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿಪಡಿಸುತ್ತದೆ. ಇವುಗಳ ಗುರಿಯ ಮೇಲೆ ಹಾರುತ್ತವೆ ಮತ್ತು ನಂತರ ಸ್ವತಃ ಸ್ಫೋಟವಾಗುತ್ತವೆ. ಭವಿಷ್ಯದಲ್ಲಿ ಸಾವಿರಾರು ಡ್ರೋನ್ಗಳನ್ನು ಸೇನೆ ಬಳಸುವ ಯೋಜನೆ. 2025-26ರಲ್ಲಿ ಭಾರತ ಅಭಿವೃದ್ಧಿ ಮಾಡುತ್ತಿರುವ ಪ್ರಮುಖ ತಂತ್ರಜ್ಞಾನಗಳು: ಹೈಪರ್ಸೋನಿಕ್ ಮಿಸೈಲ್, ಸ್ಟೆಲ್ತ್ ಫೈಟರ್ ಜೆಟ್, AI ಡ್ರೋನ್ ಆರ್ಮಿ, ಲೇಸರ್ ವೆಪನ್ಸ್, ನೆಕ್ಸ್ಟ್ ಜನರೇಷನ್ ಟ್ಯಾಂಕ್ಸ್, ಲಾಂಗ್ ರೇಂಜ್ ಏರ್ ಡಿಫೆನ್ಸ್. ಇವುಗಳ ಮೂಲಕ ಭಾರತ ವಿಶ್ವದ ಟಾಪ್ ಮಿಲಿಟರಿ ಪವರ್ ಆಗಲು ಪ್ರಯತ್ನಿಸುತ್ತಿದೆ. ಇವುಗಳೊಂದಿಗೆ ಭಾರತೀಯ ಸೇನೆ ಇನ್ನಷ್ಟು ಶಕ್ತಿಶಾಲಿ ಆಗಲಿದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಭಾರತ್.